ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕ ಅಭ್ಯರ್ಥಿಗಳಿಗೆ ನೇಮಕಾತಿ ಸುರಿಮಳೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಈಗ ಹೊಸ ನೇಮಕಾತಿಗಳು ಪ್ರಾರಂಭವಾಗ್ತಿವೆ. ಮೊದಲಿಗೆ 18,000 ಶಿಕ್ಷಕರ ನೇಮಕಾತಿ, ಅದರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಮತ್ತು RRB ಗ್ರೂಪ್ ಡಿ ನೇಮಕಾತಿ. ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದರೂ ಈ ಹುದ್ದೆಗಳಿಗೆ ಸಂಬಂಧಿಸಿ ತಯಾರು ನಡೀತಾರೋ ಬೆಸ್ಟ್ ನೋಟ್ಸನ್ನು ಹೇಳ್ತೇನೆ ರೀ. ಯಾಕಂದರೆ ಇದರಲ್ಲಿ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸು ಕೂಡ ಇರ್ತಾವೆ ರೀ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಭಾಳ ಯೂಸ್ ಆಕ್ಕವ್ರಿ. ಈಗ ನಾನು HKಗೆ ಸಂಬಂಧಿಸಿದಂತೆ HKದಾರ್ದು ಏನೈತಿ ಏನೋ ದೂರ ಐತಿ, ಅಂದ್ರೆ 2 ಮಂತ್ ದೂರ ಐತಿ, ಅಂದ್ರೆ ಫೆಬ್ರವರಿ ಒಳಗೆ ಎಕ್ಸಾಮ್ ಐತಿ. ಅವ್ರು ಏನು ಮಾಡ್ಬೇಕು, ಮೊದಲು ಡೀಟೇಲ್ಸ್ ನೋಟ್ಸ್ ಓದಿ ಆಮೇಲೆ ಶಾರ್ಟ್ಕಟ್ ನೋಟ್ಸ್ ಓದಿರಂದ್ರೆ ಎಕ್ಸಾಮ್ ಸಮೀಪ ಬಂದು 8ರಿಂದ 10 ದಿವಸದಾಗ ಓದಿರಂದ್ರೆ ಎಲ್ಲ ಟಾಪಿಕ್ ಕೂಡ ಕಡಿಮೆ ಸಮಯದಾಗ ಕವರ್ ಆಗುತ್ತೆ. ಇನ್ನು ನಾನು HKದಿಂದ ಇನ್ನೊಂದು 8-10 ದಿವಸ ಅಷ್ಟೇ ಐತ್ರಿ ಟೈಮ್ ನಿಮ್ಗೆ. ನೀವೇನು ಮಾಡ್ಬೇಕು, ಈಗ ಆಲ್ರೆಡಿ ಎಲ್ಲ ಓದಿರ್ತೀರಿ, ಈಗ ಬರೀ ಶಾರ್ಟ್ ನೋಟ್ಸ್. ಈಗ ಭಾರತದ ಸಂವಿಧಾನ ಒಟ್ಟು ಬುಕ್ಸ್ ತಿರುಗಿ ಹಾಕಕ್ಕೆ ಹಾಕಿರಂಗಿಲ್ಲ. ಅವಾಗ ಏನು ಮಾಡ್ಬೇಕು, ಜಸ್ಟ್ ಬರೀ ನೀವು ಏನೈತಿಲ್ಲ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ವಿಧಿಗಳು ಏನು ಮುಖ್ಯ ಇರ್ತಾರೆ, ವಿಧಿಗಳು ಮತ್ತು ಅವ್ರ ಕಾರ್ಯ ಅವನ್ನೆಲ್ಲ ಓದ್ಕೊಂಡ್ಬಿಡಿದ್ರಿ. ಡೀಟೇಲ್ಸ್ ನೋಟ್ಸು ಇರುತ್ತೆ, ನಿಮ್ಮ ಟೈಮ್ ಸಿಕ್ಕರೆ ಅದನ್ನು ಓದ್ಕೊರಿ. ಮತ್ತಿನ್ನು ಅದೇ ರೀತಿ ನಿಮಗೆ ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ ಒಟ್ಟು ಓದಕ್ಕೆ ಹಾಕಿರಲ್ಲ, ಬರೀ 1 ಲೈನ್ ಬರೀ ಕ್ವಶನ್ಸ್ ವಿತ್ ಆನ್ಸರ್ ಈ ರೀತಿ ನೋಟ್ಸ್ ಕೂಡ ಇರ್ತೈತಿ. ಇಂಟ್ರೆಸ್ಟ್ ಇರೋಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. ಅಮೌಂಟ್ ಏನು ಜಾಸ್ತಿ ಇಲ್ಲರಿ, ಅದು 200 ರೂಪಾಯಿ ಇತ್ತು. ಎಲ್ಲ ಅಭ್ಯರ್ಥಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಕೇವಲ 150 ರೂಪಾಯಿಗೆ ನೀಡಲಾಗ್ತದೆ ರೀ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ. ಇಲ್ಲಿ ನೋಡ್ಬೋದ್ರಿ ನೀವು, ಭಾರತದ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಕಾರ್ಯಗಳು ಈ ರೀತಿ ಎಲ್ಲ ಕೊಡಲಾಗಿರ್ತದೆ. ಯಾವ ಭಾಗದಾಗ ಏನೇನು ಬರುತ್ತೆ ಅಂತೇಳಿ ಎಲ್ಲ ವಿಧಿಗಳದಾವ್ರಿ ಮತ್ತು ಅದರ ಕಾರ್ಯಗಳನ್ನು ಕೂಡ ಇರ್ತಾವೆ. ಈ ರೀತಿ ನೋಟ್ಸ್ ಇರ್ತದೆ ರೀ. ಸ್ನೇಹಿತರೆ, ನೀವು ನೋಡ್ಬೋದು, ಇದು ಸಮಾಜ ವಿಜ್ಞಾನ ಅಂದರೆ 6 to 10. ಅದೇ ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ಕೂಡ ನಿಮಗೆ ಇವಕ್ಕೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸು, ಡೀಟೇಲ್ಸ್ ನೋಟ್ಸು ಎಲ್ಲ ಕೂಡ ಇರ್ತಾವೆ ರೀ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಕಂಪ್ಲೀಟಾಗಿ ಇರ್ತಾವೆ ರೀ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಶಾರ್ಟ್ ನೋಟ್ಸ್ ಎಲ್ಲ ಕೂಡ ಇರ್ತಾವೆ ರೀ. ಸ್ನೇಹಿತರೆ, ಕೇವಲ SDA FD ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರದ ನೋಟ್ಸ್ ಇರ್ತಾವೆ. ಇನ್ನು ಅದೇ ರೀತಿ ನಿಮಗೆ 6 to 10 ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ನ ಕಳಿಸಲಾಗ್ತದೆ. ಅದಕ್ಕೂ ಕೂಡ ಇವು ಬೇಕಂತಂದ್ರೆ 6 to 10 ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡಲಾಗುವುದು. ಸ್ನೇಹಿತರೆ, ನೀವೇನಾದರೂ ಪೊಲೀಸ್, PC, PSI, SDA FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ತಯಾರಿ ನಡೆಸಿದರೆ ಈ ನೋಟ್ಸು ತುಂಬ ಉಪಯೋಗ ಐತೆ. ಹೌದು ಸ್ನೇಹಿತರೆ, ಅದ್ರ ಜೊತೆಗೆ ನೀವು ಶಿಕ್ಷಕರ ನೇಮಕಾತಿಗಾಗಿ 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಕೂಡ ಇರ್ತಾವೆ. ಅವು ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಬೋದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರ್ತಾವೆ ರೀ. ಬನ್ನಿ, ಹಾಗಿದ್ರೆ ನೇಮಕಾತಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವು ನೋಡ್ಬೋದು, ಇದೇ ತಿಂಗಳು ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಅಂತೇಳಿ ಪೇಪರಲ್ಲಿ ಬಂದ ಕಟಿಂಗ್ಸ್ ಆಗಿರ್ತದೆ. ಇನ್ನು ನ್ಯೂಸ್ ಚಾನಲಲ್ಲಿ ಬಂದಿದ್ದನ್ನು ಒಂದು ಸ್ವಲ್ಪ ಕಾಣ್ಬೋದು, ಬಟ್ ಈ ಪೇಪರಲ್ಲಿ ಏನು ಬಂದಿರುತ್ತೆ 100% ಜೆನ್ಯೂನೇ ಇರುತ್ತೆ. ಇಲ್ಲಿ ನೋಡ್ಕೊರಿ, ಶಾಲಾ ಪ್ರಾರಂಭವಾಗುವ ಮುನ್ನ ಶಾಲಾ ಆರಂಭವಾಗುವ ಜೂನ್ 7ಗೆ ರಾಜ್ಯ ಸರ್ಕಾರ 18,000 ಶಿಕ್ಷಕರ ನೇಮಕಾತಿ ನಡೆಯಲಿದೆ. ಇದಕ್ಕಾಗಿ ಈಗಾಗಲೇ TETಯನ್ನು ಮುಗಿಸಿ ಫಲಿತಾಂಶ ಪ್ರಕಟಿಸಿದೆ. ಆಲ್ರೆಡಿ ಮೊನ್ನೆ TETಯನ್ನು ಪಾಸ್ ಆಗಿರಿ. ಯಾರೆಲ್ಲ ಪಾಸ್ ಆಗಿರಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ರೀ. ಯಾಕಂದರೆ ಈಗ ಅವರಿಗೆ ಕೂಡ ಈಗ TET ಪಾಸ್ ಆದವರಿಗೆ ಈ ಶಿಕ್ಷಕರ ನೇಮಕಾತಿಗೆ ನೀವು ಅರ್ಹತೆಯನ್ನು ಪಡೆದಿರ್ತೀರಿ. ಜನವರಿಯಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟಿಸಲಾಗುತ್ತೆ. ಅಂದರೆ ಇನ್ನೊಂದು 15 ದಿವಸದ ಒಳಗಡೆ ನಿಮ್ಮದು ಈ ನೇಮಕಾತಿ ಆಗುತ್ತೆ ರೀ. ಎಷ್ಟು ಅಂದ್ರೆ 18,000 ಟೀಚರ್ ನೇಮಕಾತಿ, ಶಾಲಾ ಶಿಕ್ಷಕರ ನೇಮಕಾತಿ ರೀ. ಒಟ್ಟಾರೆ ಜೂನ್ ಒಳಗೆ ನೇಮಕಾತಿ ಪ್ರಕ್ರಿಯೆ ಏನಿದೆಲ್ಲ ಪೂರ್ಣವಾಗುತ್ತದೆ. ಅಂದರೆ ಈಗ ವಾಪಸ್ ಸಾಲ ಸ್ಟಾರ್ಟ್ ಆಗೋಲ್ಲ ಅಷ್ಟರ ಒಳಗಡೆ ನಿಮ್ಮ ನೇಮಕಾತಿ ಮಾಡಿ ಎಕ್ಸಾಮನ್ನು ನಡೆಸಿ ಸೆಲೆಕ್ಷನ್ನ ಮಾಡ್ಕೋತಾರೆ. ಅಂದರೆ ನಿಮಗೆ ಎಕ್ಸಾಮ್ ಬರೆಯೋಕ್ಕೂ ಟೈಮ್ ಭಾಳ ಇರಂಗಿಲ್ಲ ರೀ. ಜಸ್ಟ್ ನೇಮಕಾತಿ ಆದ ತಕ್ಷಣ ಒಂದು 15, 20, ಟೋಟಲ್ ಆಗಿ ಒಂದು 45 ದಿವಸ ನಿಮ್ಗೆ ಸಿಗ್ತದೆ ರೀ. ಅದಾದ ನಂತರ ಎಕ್ಸಾಮ್ ಇಡ್ತಾರೆ. ಎಕ್ಸಾಮ್ ಆದ ನಂತರ ಮತ್ತೆ ನಿಮ್ಮದು ಕೀ ಆನ್ಸರನ್ನು ಬಿಟ್ಟು ಜಲ್ದಿನ ನಿಮ್ಮದು ನೇಮಕಾತಿನ ಮುಗಿಸ್ತಾರೆ. ಅದಕ್ಕಾಗಿ ಯಾರೇನು ಸರಿಯಾಗಿ ಸ್ಟಡಿ ಮಾಡೋಕತ್ತಿಲ್ಲ, ಸ್ಟಡಿ ಮಾಡಿರಿ. ನಿಮಗೇನಾದರೂ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಶಾರ್ಟ್ ನೋಟ್ಸ್ ಬೇಕಾಗಿದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಬೋದು. ಇದ್ರ ಜೊತೆಗೆ ರೀ, ಮತ್ತೆ ಜನವರಿಯಲ್ಲಿ ಮತ್ತೆ ನೇಮಕಾತಿ ಆಗಿತ್ತಪ್ಪ ಅಂದ್ರೆ RRB ಗ್ರೂಪ್ ಡಿ. ಈಗ ಆಲ್ರೆಡಿ ಈಗ ಎಕ್ಸಾಮ್ ನಡೆಯಕತ್ತಾವ. ಜನವರಿ 14 ಲಾಸ್ಟ್ ಡೇಟ್ ಐತಿ. ಆ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇನ್ನೊಂದು ಹೊಸ ನೇಮಕಾತಿ ಆಗುತ್ತೆ. ಇದು ಜನವರಿ 22ರಿಂದ ಪ್ರಾರಂಭ ಆಗ್ತದೆ ರೀ.
22,000 ಹುದ್ದೆಗಳಿಗೆ ಜನವರಿ 21ರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತದೆ. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಇದಕ್ಕೆ ಸಲ್ಲಿಸ್ಬೋದು ರೀ. ಇನ್ನು ಅದೇ ರೀತಿ ಆಗಸ್ಟ್ ಅಕ್ಟೋಬರ್ನಲ್ಲಿ ಬ್ಯಾಂಕಿಂಗ್ ಪರೀಕ್ಷೆಗಳ ಸರಣಿ ಪ್ರಾರಂಭವಾಗಲಿದೆ ಅಂತೇಳಿ ಕೂಡ ತಿಳಿಸಿರ್ತಾರೆ. ಇನ್ನು 5,000ಕ್ಕೂ ಹೆಚ್ಚಿನ ಹುದ್ದೆಗಳಿಗೆ ನೇಮಕಾತಿ ನಿರೀಕ್ಷಿಸಲಾಗಿದೆ. ಇದಲ್ಲದೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೂಡ ಹೊಸ ವರ್ಷದಲ್ಲಿ ನೇಮಕಾತಿ ಪರ್ವ ಪ್ರಾರಂಭವಾಗಲಿದೆ ಅಂತೇಳಿ ತಿಳಿಸಿರ್ತಾರೆ. ಸ್ನೇಹಿತರೆ, ಈಗ ನೋಡ್ರಿ, ನಿಮ್ಮದು ಶಿಕ್ಷಕರ ನೇಮಕಾತಿ ಆಗುತ್ತಾ. ಇದ್ರ ಜೊತೆಗೆ ಈಗ ಆಲ್ರೆಡಿ SSC GD ಐತಿ, ಮತ್ತು ಇದ್ರ ಜೊತೆಗೆ ನಿಮಗೀಗ RRB ಗ್ರೂಪ್ D ಒಂದು, ಇನ್ನು ಮತ್ತು ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ರೀ. ಪೊಲೀಸ್ ಕಾನ್ಸ್ಟೇಬಲ್ ಈ ತಿಂಗಳು ಲಾಸ್ಟ್ ಎಂಡಿಗೆ ಆಗುವ ಸಾಧ್ಯತೆ ಐತ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ನೇಮಕಾತಿ ಸುರಿಮಳೆ ಅಂತ ಹೇಳ್ಬೋದು. ಇದು ಹೊಸ ವರ್ಷದಲ್ಲಿ ಜನವರಿಯಲ್ಲೇ ಇಷ್ಟು ನೇಮಕಾತಿ ಆಗುತ್ತವೆ. ಇನ್ನು 1 by 1 ಮತ್ತೆ ವಿಲೇಜ್ ಅಕೌಂಟ್ದು ನೇಮಕಾತಿ ಇನ್ನೇನು ಸದ್ಯದಲ್ಲೇ ಆಗುತ್ತೆ ರೀ. ಅದ್ರ ಜೊತೆಗೆ SDA ಒಂದು ಆಗ್ತದೆ, FDA ಕೂಡ ಆಗುತ್ತೆ. SDAದ 590, FDA ಒಂದು 46ರಿಂದ 90ವರೆಗೂ ಕೂಡ ಅದ ಪೋಸ್ಟ್ ರೀ. ಇನ್ನು ಮತ್ತೆ ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಅಂತರೂ ಒಂದು 16,000 ಪ್ಲಸ್ ಅದಾವೆ. ಸದ್ಯಕ್ಕಂತರೂ 10,000 ನೇಮಕಾತಿ ಆಗ್ತದೆ ರೀ. KSRP ಆಗಿರ್ಬೋದು, ಅದೇ ರೀತಿ DR CR ಆಗಿರ್ಬೋದು ಆಗ್ತದೆ. ಇಲ್ಲಿ ಒಟ್ಟಾರೆಯಾಗಿ ಆಗೋದಕ್ಕೆ ಸದ್ಯಕ್ಕೆ ನೇಮಕಾತಿ ನೋಡ್ಕೊರಿ. ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಶಿಕ್ಷಕರ ನೇಮಕಾತಿ ಒಂದು, ಇನ್ನು ಅದೇ ರೀತಿ ನಿಮ್ಮದಿಲ್ಲಿ SDA ಒಂದು, FDA ಒಂದು, RRB ಗ್ರೂಪ್ D ಒಂದು, ಇನ್ನು ಮತ್ತು ಅದೇ ರೀತಿ SSC GD ಆಲ್ರೆಡಿ ಐತಿ. ಇಷ್ಟೆಲ್ಲ ನೇಮಕಾತಿಗೆ ಸದ್ಯಕ್ಕೆ ಅದಾವೆ ರೀ. ಮತ್ತೆ ಹೊಸ ನೇಮಕಾತಿ ಕೂಡ ಆಗ್ತಾ ಹೋಗ್ತಾವೆ ರೀ. ವೆಟರ್ನರಿ ಒಳಗೆ ಇಲ್ಲಿ ಒಂದಿಷ್ಟು ಪೋಸ್ಟ್ ಅದಾವೆ. ಇನ್ನು ಮತ್ತು ಅದೇ ರೀತಿ ನರ್ಸಿಂಗ್ದಾಗ ಒಂದಿಷ್ಟು ಪೋಸ್ಟ್ ಅದಾವೆ ರೀ. ಮತ್ತು ಅದೇ ರೀತಿ ತೋಟಗಾರಿಕೆ ಇಲಾಖೆ ಒಳಗೆ ಅದಾವೆ. ಇವೆಲ್ಲ ನೇಮಕಾತಿಗಳನ್ನ 1 by 1 ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಏನು ಒಳ ಮೀಸಲಾತಿ ಮಾಡ್ಬೇಕಂತೆ ಸ್ಟ್ರಕ್ ಆಗಿದ್ದಲ್ಲ ನೇಮಕಾತಿಗಳನ್ನೆಲ್ಲ ಕೂಡ ಈಗ ಆರಂಭ ಆಗ್ತಾವೆ ರೀ. 1 by 1 ಹಾಕರಿ, ಒಂದೊಂದು ಕ್ಲಿಯರೆನ್ಸನ್ನು ತೊಗೋಕತ್ತಾರ, ಎಲ್ಲ ಕೂಡ ನೇಮಕಾತಿ ಆಗ್ತಾವೆ ರೀ. ಇದ್ರ ಜೊತೆಗೆ ವಿಲೇಜ್ ಅಕೌಂಟ್ ಕೂಡ ನೇಮಕಾತಿ ಆಗ್ತದೆ ರೀ. ಇಷ್ಟೆಲ್ಲ ನೇಮಕಾತಿ ಹಾಕೋ. ಇದಕ್ಕೆ ಸಂಬಂಧಿಸಿದಂತೆ ಸಿಲೆಬಸ್ಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ 9538151535 ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು. ಯಾವ ನೋಟ್ಸ್ ಬೇಕಂದ್ರೆ ಹಾಯ್ ಅಂತ ಹಾಕಿರಿ. ನಿಮಗೆ RRB ಬೇಕಂದ್ರೆ RRB ನೋಟ್ಸ್ ಅಂತ ಹಾಕಿರಿ. ಅದೇ ರೀತಿ RRB ಗ್ರೂಪ್, ಅದೇ ರೀತಿ ಪೊಲೀಸ್ ಬೇಕಂದ್ರೆ ಪೊಲೀಸ್, SDA FDA ಬೇಕಂದ್ರೆ ಅದರದ್ದು ಕೂಡ ನೀವು ಮೆಸೇಜನ್ನು ಹಾಕಿ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.